ನಮಸ್ತೆ ಫ್ರೆಂಡ್ಸ್, ಇವತ್ತಿನ ಕತೆ ಬಂದುಬಿಟ್ಟು ಏನಂದರೆ ಶ್ರಮಕ್ಕೆ ತಕ್ಕ ಗೌರವ ಅನ್ನೋದ್ರ ಬಗ್ಗೆ ಒಂದು ಕತೆನ ಹೇಳ್ತಾ ಹೋಗ್ತೇನೆ. ಯುವಕನೊಬ್ಬ ತನ್ನ ಸ್ನೇಹಿತರ ಜೊತೆಗೆ ಪ್ರವಾಸ ಹೋಗಿದ್ದನು. ಪ್ರವಾಸಿ ಸ್ಥಳಗಳ ಸುತ್ತಮುತ್ತ ಅಲ್ಲಲ್ಲಿ ಭಿಕ್ಷುಕರು ಕಾಣಸಿಗುವುದು ಸಾಮಾನ್ಯವಾಗಿತ್ತು. ಆದರೆ ಅದೊಂದು ಜನನಿಬಿಡ ಪ್ರವಾಸಿ ತಾಣದಲ್ಲಿ ಯುವಕನ ಕಿವಿಗೆ ಓರ್ವ ವೃದ್ಧೆಯ ದನಿ ಕೇಳಿಸಿತು. ತನ್ನ ಮುಂದೆ ಒಂದು ತೂಕ ನೋಡುವ ಯಂತ್ರ ಇಟ್ಟುಕೊಂಡು ಹಣ ಕೊಟ್ಟು ನಿಮ್ಮ ತೂಕ ನೋಡಿ ಎನ್ನುತ್ತಿದ್ದಳು. ವೃದ್ಧಾಪ್ಯದಲ್ಲೂ ಆಕೆ ಭಿಕ್ಷೆ ಬೇಡದೆ ದುಡಿದು ತಿನ್ನುವ ಆಸಕ್ತಿ ತೋರಿರುವುದು ಯುವಕನಿಗೆ ವಿಶೇಷ ಎನಿಸಿತು. ಆಕೆ ಕೇಳಿದ ನಿಗದಿತ ಹಣ ನೀಡಿ ತನ್ನ ತೂಕ ನೋಡದೆ ಹೊರಟನು. ಆಕೆ ಪುನಃ ಆ ಯುವಕನನ್ನು ಕರೆದು ಹಣ ವಾಪಸ್ ಕೊಟ್ಟು ತೂಕ ನೋಡಿದರೆ ಮಾತ್ರ ಹಣ ಪಡೆಯುವುದಾಗಿ ಹೇಳಿದಳು. ಅಂತೂ ಆಕೆಯ ಅಪೇಕ್ಷೆಯಂತೆ ಯುವಕ ನಡೆದುಕೊಂಡ. ಅವಳು ಹೇಳಿದ್ಲು ಅಂತ ಹೇಳ್ಬಿಟ್ಟು ತೂಕ ನೋಡಿಕೊಂಡೇ ಹೊರಟ. ವೃದ್ಧೆಯ ಮುಖ ಅರಳಿತು. ಪ್ರವಾಸಿ ಸ್ಥಳಗಳಲ್ಲಿ ಎಲ್ಲೆಲ್ಲೂ ಕಾಣಸಿಗುವ ಭಿಕ್ಷೆಗಾಗಿ ಕೈಯೊಡ್ಡುವ ಜನರ ಹಾಗೆ ನಮ್ಮ ನಡುವೆ ಅನೀತಿಯಿಂದ ಹಣ ಸಂಪಾದನೆ ಮಾಡುವವರು ಸೋಮಾರಿಗಳೂ ಇದ್ದಾರೆ. ಅವರಂತೆ ನಾವೂ ಬದುಕುವುದರಲ್ಲಿ ಅರ್ಥ ಇರುವುದಿಲ್ಲ. ಆತ್ಮಗೌರವದಿಂದ ದುಡಿದು ತಿನ್ನುವ ಪ್ರವಾಸಿ ಸ್ಥಳದ ಮುದುಕಿಯ ಹಾಗೆ ನಮ್ಮಲ್ಲಿನ ಅಂತರ್ಶಕ್ತಿ ಹಾಗೂ ಆತ್ಮವಿಶ್ವಾಸದಿಂದ ಬದುಕಿನಲ್ಲಿ ಸನ್ಮಾರ್ಗದ ದುಡಿಮೆಯನ್ನು ಕಂಡುಕೊಳ್ಳಬೇಕು. ನಮ್ಮದೇ ಶ್ರಮದಿಂದ ನಾವು ಗಳಿಸಿದ ಹಣಕ್ಕೆ ಬಹಳ ಮೌಲ್ಯ ಬರುತ್ತದೆ. ವಯಸ್ಸಿಗೆ ಬಂದ ಮಕ್ಕಳು ತಂದೆ ತಾಯಿಗಳ ಮುಂದೆ ಕೈ ಚಾಚುವುದು ಕೂಡ ಸೋಮಾರಿತನದ ಸಂಕೇತವೇ ಆಗಿದೆ. ಜೀವನದ ಪ್ರತಿ ಹಂತದಲ್ಲಿಯೂ ನಮ್ಮ ಅರ್ಹತೆ ಮತ್ತು ಸಾಮರ್ಥ್ಯವನ್ನು ಧನಾತ್ಮಕವಾಗಿ ಬಳಸಿಕೊಳ್ಳುವುದರಿಂದ ಆತ್ಮತೃಪ್ತಿ ದೊರೆಯುತ್ತದೆ. ಜೀವನದಲ್ಲಿ ವಯಸ್ಸು ಮಾಗಿದ ಮೇಲೂ ಪರರಿಗೆ ಕೈ ಚಾಚದೆ ದುಡಿದು ತಿನ್ನಬೇಕು ಎಂಬ ಮೌಲ್ಯ ದುಡಿಯುವ ವಯಸ್ಸಿನಲ್ಲಿ ಸೋಮಾರಿಯಂತೆಯೇ ಕುಳಿತು ತಿನ್ನುವ ಬದಲು ಕೈಲಾದ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುವ ಮನಸ್ಥಿತಿ ನಮ್ಮಲ್ಲಿ ಬಂದಾಗ ಶ್ರಮದ ಮೌಲ್ಯ ಹೆಚ್ಚುತ್ತದೆ. ಮೋಸ, ಕಳ್ಳತನ, ಸುಲಿಗೆಯನ್ನೇ ಬದುಕಿನ ಭಾಗವಾಗಿ ಬಾಳುವವರು ನಮ್ಮ ನಡುವೆಯೇ ಇದ್ದಾರೆ. ಅಂತಹ ಬಾಳಿಗಿಂತ ನಿಯತ್ತಿನ ದುಡಿಮೆ ನಮಗೆ ಹೆಚ್ಚು ಗೌರವವನ್ನು ತಂದುಕೊಡುತ್ತದೆ. ಕೈಯೊಡ್ಡಿ ಪಡೆದ ವಸ್ತುಗಳನ್ನಾಗಲಿ ಹಣವನ್ನಾಗಲಿ ಬಳಸುವಾಗ ಮನದಲ್ಲಿ ಏನೋ ಒಂದು ರೀತಿಯ ಮುಜುಗರ ಮತ್ತು ಕೀಳರಿಮೆ ಮೂಡುತ್ತದೆ. ಕುಳಿತು ಉಂಡರೆ ಕುಡಿಕೆ ಹೊನ್ನು ಸಾಲದು ಎಂಬ ಮಾತಿನಂತೆ ಸೋಮಾರಿತನದ ಬದುಕು ನಮ್ಮನ್ನು ಮುಂದೊಂದು ದಿನ ಕಠಿಣ ಪರಿಸ್ಥಿತಿಗೆ ನೂಕುತ್ತದೆ. ನೀತಿಯುತ ದುಡಿಮೆಯೇ ಬದುಕಿನ ಸೂತ್ರವಾದಾಗ ಬದುಕು ಭರವಸೆಯ ಬೆಳಕಿನೆಡೆಗೆ ಸಾಗುತ್ತದೆ. ಹಂಗಿನರಮನೆಗಿಂತ ವಿಂಗಡದ ಗುಡಿಲೇಸು, ಬಂಗಬಟ್ಟುಂಬ ಬಿಸಿ ಅನ್ನಕ್ಕಿಂತಲೂ ತಂಗುಳುವೆ ಲೇಸು. ಸರ್ವಜ್ಞ ಎಂಬ ಸರ್ವಜ್ಞನ ವಚನದ ಸಾಲುಗಳಂತೆ ಇತರರ ಮುಂದೆ ಕೈಚಾಚಿ ಬೇಡಿ ಬೇಕಾದದ್ದನ್ನು ಪಡೆದು ನಲಿಯುವುದಕ್ಕಿಂತ ತನ್ನತನವನ್ನು ಉಳಿಸಿಕೊಂಡು ಇದ್ದುದರಲ್ಲೇ ನೆಮ್ಮದಿಯಿಂದ ಬಾಳುವುದರಲ್ಲೇ ಬದುಕಿನ ಸಾರ್ಥಕತೆ ಅಡಗಿದೆ. ಕೇಳಿದ್ರಲ್ಲ ಫ್ರೆಂಡ್ಸ್, ಈ ಕತೆ ನಿಮಗೆ ಇಷ್ಟ ಆಯಿತಾ? ಆ ಮುದುಕಿ ವಯಸ್ಸಾಗಿದ್ದರೂ ಸಹ ಅಲ್ಲಿ ತುಂಬ ಜನ ಭಿಕ್ಷುಕರು ಕಾಣಿಸುತ್ತಾರೆ ಆ ಯುವಕನಿಗೆ. ಆದರೆ ಆ ಯುವಕಗೆ ವಿಶೇಷ ಅನಿಸಿದ್ದು ಆ ಮುದುಕಿ ಯಾಕೆ ಅಂತ ಅಂದರೆ, ಅವಳು ಒಂದು ತೂಕದ ತಕ್ಕಡಿಯನ್ನು ಇಟ್ಕೊಂಡು ಅದರಿಂದ ಸಂಪಾದನೆ ಮಾಡ್ತಾ ಇರ್ತಾಳೆ. ಈಗ ನೀವು ನೋಡ್ಬೋದು, ಮುದುಕರು ಸಹ ಸ್ವಾವಲಂಬಿ ಬದುಕನ್ನು ಬದುಕಬೇಕು ಅಂತ ಹೇಳ್ಬಿಟ್ಟು ಅವರು ಸಣ್ಣ ಪುಟ್ಟ ಬಿಸ್ನೆಸ್ಸನ್ನು ಮಾಡ್ತಾ ಇರ್ತಾರೆ. ಈಗ ಆ ಮುದುಕಿನೇ ನೋಡ್ಕೊಳ್ಳಿ, ತೂಕ ಮಾಡೋ ಮಿಷಿನ್ ಇಟ್ಕೊಂಡು ಹೇಗೋ ಜೀವನ ಸಾಗಿಸ್ತಿರ್ತಾಳೆ. ಕೆಲವರು ಸೊಪ್ಪು ಮಾರಿ, ಹೂವು ಮಾರಿ, ಹೀಗೆ ಇಲ್ಲ ದೇವಸ್ಥಾನದ ಮುಂದೆ ಚಪ್ಪಲಿ ಕಾಯೋದು, ಇದೇ ಥರದೇ ಯಾವುದಾದ್ರೂ ಒಂದು ಕೆಲಸಗಳನ್ನು ಮಾಡಿ ತಮ್ಮ ಹೊಟ್ಟೆನ ತುಂಬಿಸ್ಕೊಳ್ತಿರ್ತಾರೆ. ಸ್ವಾವಲಂಬಿಯಾಗಿ ಬದುಕಬೇಕು, ಯಾರ ಹತ್ರನೂ ಕೈ ಒಡ್ಡಬಾರ್ದು. ನಮಗೆ ವಯಸ್ಸಾಗಿದೆ ಅಂತ ಗೊತ್ತಿದ್ರೂ ಸಹ ನಾವು ಯಾರ ಹತ್ರನೂ ಕೈ ಒಡ್ಡದಲೇ ಸ್ವಾವಲಂಬಿ ಬದುಕನ್ನು ಬದುಕಬೇಕು ಅಂತ ಹೇಳಿಬಿಟ್ಟು ಕೆಲವರು ವಯಸ್ಕರು ಆ ಥರ ಮನೋಭಾವ ಇಟ್ಕೊಂಡಿರ್ತಾರೆ. ನಿಮಗೆ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು.